ಫ್ರೆಂಡ್ಸ್, ನಾನಿವತ್ತು ಡ್ರ್ಯಾಗನ್ ಫ್ರೂಟ್ ಗಿಡವನ್ನು ಯಾವ ರೀತಿ ಮಣ್ಣನ್ನು ಮಿಕ್ಸ್ ಮಾಡಿ ನಾನು ಅದನ್ನು ಆರೈಕೆಗಳನ್ನು ಮಾಡ್ತೀನಿ ಮತ್ತು ಅದರ ರಿಪೋರ್ಟಿಂಗ್ ಮಾಡ್ತೀನಿ. ಅದನ್ನು ನಾನು ಮೀಶೋದಿಂದ ತಂದಿದ್ದೆ. ಅದನ್ನು ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ನನಗೆ ಸಿಕ್ಕರೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಇಲ್ಲ ನೀವು ಸರ್ಚ್ ಮಾಡಿ ಬೇಕಾದರೆ ಸಿಗತ್ತೆ. ನಾನು ಮೀಶೋದಿಂದ ತಂದಿರೋದು ಲಿಂಕ್ ಸಿಕ್ಕರೆ ಹಾಕ್ತೀನಿ. ಅಂದರೆ ಅದು ಔಟ್ ಆಫ್ ಸ್ಟಾಕ್ ಅಲ್ಲದೆ ಹೋದರೆ ನಾನು ಹಾಕ್ತೀನಿ, ಇಲ್ಲ ಬೇರೆ ಅದೇ ರೀತಿ ಗಿಡಗಳನ್ನು ಹಾಕಿರ್ತೀನಿ. ನೀವು ಚೆಕ್ ಮಾಡಿಕೊಂಡು ತಂದ್ಕೋಬೋದು. ಅಂದರೆ ಅದೇ ಕಲರ್ಸ್ ಹಣ್ಣು ಬರುತ್ತೆ ಅಂತಲ್ಲ, ಈ ರೀತಿ ಗಿಡಗಳನ್ನು ನಾವು ತಂದ್ಕೋಬೋದು ಮೀಶೋದಿಂದ ಅಂತ ನನಗನ್ಸುತ್ತೆ. ಆದರೆ ನೀವು ಗುಲಾಬಿ, ದಾಸವಾಳ ಈ ರೀತಿ ಗಿಡಗಳನ್ನು ತಂದ್ಕೊಳ್ಳೋದ್ರಿಂದ ಅದು ಅದೇ ಕಲರ್ ಬರಲ್ಲ, ಲೋಕಲ್ ವೆರೈಟಿ ಬಂದುಬಿಡತ್ತೆ. ಮತ್ತು ಯಾವುದಾದ್ರೂ ಪ್ರಾಡಕ್ಟ್ ಲಿಂಕ್ ಎಲ್ಲ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಮತ್ತು ನಾನು ಕೆಳಗಡೆ ಕೂಡ ಫ್ಲಿಪ್ಕಾರ್ಟ್ ಲಿಂಕನ್ನು ಹಾಕ್ತೀನಿ. ಗೊಬ್ಬರಗಳು ಯಾವುದೇ ಐಟಮ್ ಬೇಕಾದರೂ ನೀವು ಅಲ್ಲಿಂದ ಹೋಗಿ ತಂದ್ಕೋಬೋದು, ನೋಡ್ಬೋದು. ಇದು ನಾನು 1 ವರ್ಷದ ನಂತರ ಈ ರೀತಿ ಆಗಿತ್ತು. ನಾನು ಅದನ್ನು ಯಾವ ಕವರಲ್ಲಿ ನೆಟ್ಟಿದ್ನೋ, ಮೀಶೋದಿಂದ ತಂದ ತಕ್ಷಣ ಯಾವ ಕವರಲ್ಲಿ ನೆಟ್ಟಿದ್ನೋ ಅದರೊಳಗಡೆ ಇಟ್ಬಿಟ್ಟೆ. ಹಾಗಾಗಿ ಅದು ಗ್ರೋತ್ ಅಷ್ಟೊಂದು ಚೆನ್ನಾಗಿ ಬಂದೇ ಇಲ್ಲ. ಮತ್ತು ಇದಕ್ಕೆ ಕೀಟಗಳು ಜಾಸ್ತಿ. ಅದಕ್ಕೆ ನಾವು ಆಗಾಗ ಈ ಬೂದಿನ ಸ್ಪ್ರೇ ಮಾಡ್ತಾ ಇದ್ದರೆ, ಉಡ್ಯಾಶ್ ಅಂತ ಹೇಳ್ತೇವೆ, ಅದು ಕೂಡ ನಿಮಗೆ ಮೀಶೋದಲ್ಲಿ ಸಿಗುತ್ತೆ. ನಾನು ಲಿಂಕನ್ನು ಕೊಟ್ಟಿರ್ತೀನಿ, ತೊಗೋಬೋದು. ಇಲ್ಲ ಪ್ರಾಡಕ್ಟ್ ಲಿಂಕಲ್ಲಿ ಹಾಕ್ತೀನಿ. ಅದನ್ನು ಸ್ಪ್ರೇ ಮಾಡ್ತಾ ಬಂದರೆ ಆ ಕೀಟಗಳು ಬರಲ್ಲ, ಇಲ್ಲ ಅಂದರೆ ಕೀಟಗಳು ತಿಂದುಬಿಡತ್ತೆ. ನೋಡಿ, ಈ ರೀತಿ ಇತ್ತು. ಅದನ್ನು ನಾನು ಈಗ ಗ್ರೋ ಬ್ಯಾಗಿಗೆ ಶಿಫ್ಟ್ ಮಾಡೋಣ, ಅದಕ್ಕೆ ತುಂಬ ದೊಡ್ಡದಾಗಿರುವಂಥ ಗ್ರೋ ಬ್ಯಾಗಲ್ಲಿ ಹಾಕೋಣ ಅಂತ ಅಂದ್ಕೊಂಡೆ. 15x15 ಗ್ರೋ ಬ್ಯಾಗು ಇದು ಮೀಶೋದಲ್ಲಿ ಸಿಗುತ್ತೆ. ಲಿಂಕ್ ಕೊಟ್ಟಿರ್ತೀನಿ, ಬೇಕಾದರೆ ತಂದ್ಕೊಳ್ಳಿ. ಆ ಗ್ರೋ ಬ್ಯಾಗಲ್ಲಿ ಹಾಕ್ತೀನಿ. ಯಾಕಂದರೆ ನಮ್ಮ ಮಲೆನಾಡು ಕಡೆ ತುಂಬ ಮಳೆ ಬರುತ್ತೆ, ಹಾಗಾಗಿ ಅದಕ್ಕೆ ನೀರು ಕಡಿಮೆ ಬೇಕಾಗತ್ತೆ. ನಾವು ನೆಲದಲ್ಲೇ ನೆಡೋದ್ರಿಂದ ಅದಕ್ಕೆ ಈ ಬಳಿಜಾರು ಜಾಗದಲ್ಲಿ ನೆಟ್ಟಾಗ ಗಿಡ ಚೆನ್ನಾಗಿ ಬರುತ್ತೆ. ಆದರೆ ನಾನು ಈ ನೋಡಿ ಗೋಡೆ ಸೈಡಲ್ಲಿ ಅದನ್ನು ಗ್ರೋ ಬ್ಯಾಗಲ್ಲೇ ಹಾಕಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಿಲ್ಲ ಅಂದರೆ ನಮ್ಮ ಮಲೆನಾಡು ಕಡೆ ತುಂಬ ಮಳೆ ಬರೋದ್ರಿಂದ ಕೊಳೆತು ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾವು ತಂದಾಗ ಅದರ ಕೇರಿಂಗ್ ಹೇಗೆ ಅಂತ ನಾವೇ ಕಂಡುಹಿಡ್ಕೋಬೇಕಲ್ವ. ಹಾಗಾಗಿ ನಮ್ಮ ವೆದರ್ಗೆ ಯಾವ ರೀತಿ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ನಾನು ಹೋದ ವರ್ಷ ಮಳೆ ನೀರು ತಾಗದೇ ಇರೋ ಹಾಗೆ ಇಟ್ಟಿದ್ದೆ, ಅದನ್ನು ಮಳೆ ಮುಗಿದ ಮೇಲೆ ಹೊರಗಡೆ ತಂದಿಟ್ಟಿದ್ದೆ. ಹಾಗಾಗಿ ಅದು ಚೆನ್ನಾಗೇ ಬಂದಿತ್ತು. ನೋಡಿ, ನಾನಿಲ್ಲಿ 50% ಮರಳನ್ನು ತೊಗೊಂಡಿದ್ದೀನಿ. ಈ ರಿವರ್ ಸ್ಯಾಂಡ್ ಕೂಡ ನಿಮಗೆ ಮೀಶೋದಲ್ಲಿ ಅಥವಾ ಪ್ರಾಡಕ್ಟ್ ಲಿಂಕಲ್ಲಿ ಹಾಕ್ತೀನಿ, ತಂದ್ಕೊಳ್ಳಿ ಡಿಸ್ಕ್ರಿಪ್ಷನಲ್ಲಿ. ಇದು ರಿವರ್ ಸ್ಯಾಂಡು. ನೋಡಿ ಎಷ್ಟು ತೊಗೊಂಡಿದ್ದೀನಿ, ಅರ್ಧದಷ್ಟು ನಾನು ರಿವರ್ ಸ್ಯಾಂಡನ್ನು ತೊಗೊಂಡಿದ್ದೀನಿ. ಹಾಗೆ ನಾನು ಆಲ್-ಇನ್ ಒನ್ ಅಂತ ಪಾಟಿಂಗ್ ಮಿಕ್ಸ್ನ ನಾನು ವಿಡಿಯೋ ಹಾಕಿದ್ದೀನಿ. ಆ ಪಾಟಿಂಗ್ ಮಿಕ್ಸ್ನ ಅರ್ಧದಷ್ಟನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ. ಇದಕ್ಕೆ ಮರಳು ಮಿಶ್ರಿತ ಮಣ್ಣಾಗಿದ್ದರೆ ಗಿಡ ಚೆನ್ನಾಗಿ ಬರುತ್ತೆ, ನೀರು ಬಸಿದು ಹೋಗುತ್ತೆ ಆ ರೀತಿ. ಹಾಗೆ ಒಂದಷ್ಟು ಕುರಿ ಗೊಬ್ಬರವನ್ನು ಹಾಕ್ಕೋತೀನಿ ಅದಕ್ಕೆ. ಆ ಪಾಟಿಂಗ್ ಮಿಕ್ಸು ಜೊತೆಗೆ ಕುರಿ ಗೊಬ್ಬರವನ್ನು ಹಾಕಿ ಒಂದು ಟಬ್ಬಲ್ಲಿ ಮಿಕ್ಸ್ ಮಾಡಿಕೊಂಡು ನಾವು ಆ ಗ್ರೋ ಬ್ಯಾಗಿಗೆ ತುಂಬ್ಕೋತೀವಿ. ನೋಡ್ಬೋದು, ನಾವು ಮರಳನ್ನು ಒಂದು 30% ಮರಳಾದರೂ ತೊಗೋಬೇಕಾಗತ್ತೆ. ಗೊಬ್ಬರ ಸ್ವಲ್ಪ ಎಕ್ಸ್ಟ್ರಾ ಗೊಬ್ಬರ ಕೂಡ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ನಾವು ಕಟಿಂಗನ್ನೆಲ್ಲ ಹಾಕಬೇಕಾದ್ರೆ ಇಷ್ಟೊಂದು ಗೊಬ್ಬರವನ್ನು ಹಾಕಿ ನೆಡಲ್ವಲ್ಲ, ಹಾಗಾಗಿ ಈಗ ಗೊಬ್ಬರವನ್ನು ಜಾಸ್ತಿ ಹಾಕಬೇಕಾಗತ್ತೆ. ನೋಡಿ, ಕೆಳಗಡೆ ಒಂದಷ್ಟು ಆ ಗ್ರೋ ಬ್ಯಾಗಿಗೆ ಅಡಿಕೆ ಸಿಪ್ಪೆನ ಹಾಕ್ಕೊಂಡಿದ್ದೀವಿ, ಬಸಿದು ಹೋಗುತ್ತೆ, ಆಮೇಲೆ ಚೆನ್ನಾಗಾಗತ್ತೆ ಅಂತ ನೋಡ್ಬೋದು. ಇದನ್ನು ಇದಕ್ಕೆ ಫಿಲ್ ಮಾಡ್ಕೋತೀವಿ ಗ್ರೋ ಬ್ಯಾಗಿಗೆ. ಇದು 15x15 ಗ್ರೋ ಬ್ಯಾಗು. ನಾವು ತುಂಬ ದೊಡ್ಡದಾಗಿರುವಂಥ ಯಾವುದಾದ್ರೂ ಗಿಡವನ್ನು ಹಾಕೋಕೆ ಅಥವಾ 4-5 ಪರ್ಮನೆಂಟ್ ಪ್ಲ್ಯಾಂಟ್ಗಳನ್ನು ಹಾಕೋಕೆ ಈ ಗ್ರೋ ಬ್ಯಾಗು ಬೆಸ್ಟು. ಹಣ್ಣಿನ ಗಿಡ ಅಥವಾ ಈ ಯಾವುದಾದ್ರೂ ಫ್ರೂಟ್ ಅಥವಾ ಹೀಗೆ ಈ ಪರ್ಮನೆಂಟ್ ಗಿಡ, ದಾಸವಾಳ ಈ ರೀತಿ ಗಿಡಗಳಿಗೆ ನಾವು ಈ ರೀತಿದನ್ನು ಹಾಕ್ಬೋದು. ಹಾಗೆ ನೋಡಿ, ಕವರನ್ನು ನಾವಿಲ್ಲಿ ಮಾಡ್ತೀವಿ. ನಮಗೆ ಅದು ಕಾಂಬೋ ಆಫರಲ್ಲಿ ಬಂದಿತ್ತು. ಕಾಂಬೋ ಆಫರಲ್ಲಿ ನಾನು ಒಂದೊಂದು ಕವರ್ ಒಳಗಡೆ 2 ಗಿಡವನ್ನು ನೆಟ್ಟಿದ್ದೆ. ಹಾಗಾಗಿ ಇಷ್ಟು ದೊಡ್ಡ ಗ್ರೋ ಬ್ಯಾಗಿಗೆ ನಾನು ಇದನ್ನು ಹಾಕ್ತೀನಿ. ನನಗೆ ಇದ್ರ ಬಗ್ಗೆ ತುಂಬ ಏನೂ ಗೊತ್ತಿಲ್ಲ, ಆದರೂ ಕೂಡ ಗಿಡಗಳನ್ನು ಬೆಳೆಸೋಕ್ಕೆ ಒಂದು ಸ್ವಲ್ಪ ಅಂದರೆ ಮಾಹಿತಿ ಇದೆ ನನಗೆ ಅಷ್ಟೇ. ನೋಡ್ಬೋದು ಈ ರೀತಿ. ಮತ್ತೆ ಪಾಟಿಂಗ್ ಮಿಕ್ಸ್ನ ಅದ್ರ ಮೇಲಿಂದ ಹಾಕಿ ನಾನು ಕವರ್ ಒಳಗಡೆ ಇರೋವಂಥ ಮಣ್ಣನ್ನು ತೆಗೆದಿಲ್ಲ, ಹಾಗೆ ಅದನ್ನು ಈ ರೀತಿ ಫಿಲ್ ಮಾಡ್ತೀನಿ. ಅಂದರೆ 3/4 ಭಾಗದಷ್ಟು ನಾನಿಲ್ಲಿ ಫಿಲ್ ಮಾಡ್ತೀನಿ. ಹಾಗೆ ಆಗಾಗ ನಾನು ಇದಕ್ಕೆ ಬೂದಿನ ಸ್ಪ್ರೇ ಮಾಡ್ತೀನಿ. ಇದಕ್ಕೆ ತುಂಬ ಕೀಟಗಳು ಬರುತ್ತೆ. ಈ ಸುಣ್ಣುಳ ಟೈಪು, ಕಂಬಳಿ ಹುಳ ಅಂತ ಹೇಳ್ತೀವಲ್ಲ, ಅದು ಆ ಕಾಂಡಗಳನ್ನು ತಿಂದುಬಿಡತ್ತೆ.
ಕಾಂಡದಲ್ಲೇ ನೀರು ಹಿಡ್ಕೊಂಡಿರತ್ತಲ್ಲ, ಹಾಗಾಗಿ ನಾವು ನೀರನ್ನು 2-3 ದಿವ್ಸಕ್ಕೆ ಒಂದ್ಸಾರಿ ಹಾಕಿದರೂ ಸಾಕಾಗತ್ತೆ ಈ ಗಿಡಕ್ಕೆ. ನೀರು ಜಾಸ್ತಿ ಆದರೂ ಕೂಡ ಈ ಗಿಡ ಫಂಗಸ್ ಆಗಿಬಿಡತ್ತೆ. ಹಾಗಾಗಿ ನಾನು ಆಗಾಗ 15 ದಿವಸಕ್ಕೊಮ್ಮೆ ಬೂದಿನ ನಾನು ಸ್ಪ್ರೇ ಮಾಡ್ತಾ ಇರ್ತೀನಿ ಗಿಡಕ್ಕೆ. ಮತ್ತು ಈ ಕಂಬಳಿ ಹುಳ ಕೂಡ ಬರುತ್ತೆ. ಕಂಬಳಿ ಹುಳ ಮತ್ತು ಬಸವನ ಹುಳ ಸುತ್ತ ನಾನು ಬೂದಿನ ಗಿಡವನ್ನು ಸ್ವಲ್ಪ ಬಿಟ್ಟು ಬೂದಿನ ಸ್ವಲ್ಪ ಹಾಕಿಡ್ತೀನಿ, ಆಗ ಅದು ಕೂಡ ಬರಲ್ಲ. ನೋಡಿ, ಇದು 1 ತಿಂಗಳ ನಂತರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಮೊದಲೇ ಇದನ್ನು ರಿಪೋರ್ಟಿಂಗ್ ಮಾಡಿದರೆ ಇನ್ನೂ ಚೆನ್ನಾಗಿ ಬರ್ತಿತ್ತು. ನೋಡಿ, 1 ತಿಂಗಳ ನಂತರ ಯಾವ ರೀತಿ ಚೆನ್ನಾಗಿ ಬರ್ತಾ ಇದೆ. ಈಗ ನಾನು ಮೇಲ್ಗಡೆ ಅಡಿಕೆ ಸಿಪ್ಪೆನ ಹಾಕಿ ಮಲ್ಚಿಂಗ್ ಮಾಡಿ ಕೊಟ್ಟಿದ್ದೆ, ಎಷ್ಟು ಎತ್ತರ ಬೆಳೆದಿದೆ ಅಂತ ನೋಡಿ. ಇನ್ನು ಮುಂದೆ ಕೂಡ ಇನ್ನೂ ಚೆನ್ನಾಗಿ ಬರುತ್ತೆ. ನಾನು 2 ದಿವಸ 3 ದಿವಸಕ್ಕೆ ಒಂದ್ಸಾರಿ ನಾನು ಅದಕ್ಕೆ ನೀರನ್ನು ಸ್ಪ್ರೇ ಕೂಡ ಮಾಡ್ತೀನಿ, ಮತ್ತು ನೀರನ್ನು ಕೂಡ ಬುಡಕ್ಕೆ ಹಾಕ್ತೀನಿ. ಈ ರೀತಿ ಪಾಟಿಂಗ್ ಮಿಕ್ಸಲ್ಲಿ ನಾನು ಈ ಗಿಡವನ್ನು ನೆಟ್ಟಿದ್ದೀನಿ. ಈಗ ಚೆನ್ನಾಗಿ ಬರ್ತಾ ಇದೆ. ನಾವು ಆ ಕಟಿಂಗನ್ನು ಎಲ್ಲ ಹಾಕಿ 1-2 ತಿಂಗಳಿಗೆಲ್ಲ ನಾವು, ಅಥವಾ 1 ತಿಂಗಳಿಗೆಲ್ಲ ನಾವು ಅದನ್ನು ರೀಪಾಟಿಂಗ್ ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು. ನೋಡ್ಬೋದು, ಈ ರೀತಿ ಬಂದಿದೆ. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಇನ್ನೇನಾದರೂ ನಿಮಗೆ ಗೊತ್ತಿದ್ದರೆ ಕೂಡ ಕಾಮೆಂಟ್ ಮಾಡಿ. ಯಾಕಂದರೆ ನಾನು ಬೆಳೆಯೋದು ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ನಿಮಗೇನಾದರೂ ಅನಿಸುತ್ತೋ ಅದನ್ನು ಕೂಡ ಕಾಮೆಂಟ್ ಮಾಡಿ. ನಾನು ತಿಳ್ಕೊತೀನಿ. ನನಗೆ ಎಲ್ಲವೂ ಗೊತ್ತು ಅಂತ ಅಲ್ಲ, ನನಗೆ ಗೊತ್ತಿರೋದನ್ನು ನಾನು ಹೇಳ್ತೀನಿ ಅಷ್ಟೇ. ನಿಮಗೆ ಗೊತ್ತಿರೋದನ್ನು ನೀವು ಕಾಮೆಂಟ್ ಮೂಲಕ ತಿಳಿಸಿದರೆ ನನಗೂ ತುಂಬ ಹೆಲ್ಪ್ ಆಗುತ್ತೆ, ಖುಷಿಯಾಗತ್ತೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತು ಇನ್ಯಾವುದಾದ್ರೂ ವಿಡಿಯೋ ಬೇಕು ಅಂದರೆ ಕಾಮೆಂಟ್ ಮಾಡಿ, ನಾನು ಮಾಡ್ತೀನಿ.